ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಸುಮಾರು ವೀಡಿಯೋಸ್ ನೋಡ್ತಾ ಇರ್ತೀನಿ. ನಾನು 10 ಇಯರ್ಸಿಂದ ಏಜೆನ್ಸಿ, ಬಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು 2 ಇಯರ್ಸಿಂದ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಕ್ಕೆ ಶುರು ಮಾಡಿತ್ತು. ಫಸ್ಟು ಶೋಭಾ ಶ್ರೀನಿವಾಸ್ ಅಂತಿತ್ತು, ಇವಾಗ ಶ್ರೀನಿವಾಸ್ ಶೋಭಾ ಅಂತಿದೆ. ನಾವು ಕೆಲಸದ ಬಗ್ಗೆ ಹಾಕ್ತೀವಿ, ಬೇರೆ ಯಾವ ಥರದ್ದು ಹಾಡುಗಳು ಏನೂ ಹಾಕಲ್ಲ. ಎಲ್ಲಾದರೂ ಟ್ರಿಪ್ ಹೋದರೆ ಆ ಟ್ರಿಪ್ಪಿನ ಬಗ್ಗೆ, ದೇವಸ್ಥಾನಕ್ಕೆ ಹೋದರೆ ಏನೋ ಫೋಟೋಸ್ ತೆಕ್ಕೊಂಡ್ರೆ, ಮದುವೆಗೆ ಹೋದ್ವಿ, ಬರ್ತಡೆಗೆ ಹೋದರೆ ಈ ಥರ ಹಾಕ್ತೀನಿ. ಬಟ್ ಇವಾಗ ಬರ್ತಿರೋ ವೀಡಿಯೋಸ್ಗಳು ರಾಮ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ, ಕಿವಿಲಿ ಕೇಳೋಕ್ಕಾಗ್ತಿಲ್ಲ. ಅವ್ನು ಯಾರೋ ಒಬ್ಬ ತುಟಿಗೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಚ್ಕೋತಾನೆ. ಹೆಸ್ರುಗಳು ಹೇಳಲ್ಲ ನಾನು, ಹೆಸ್ರುಗಳು ಗೊತ್ತಿದೆ. ಗೌಡ್ರೆ 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 ಅಂತಾನೆ. ಗೌಡ್ರೆ ಹೋಗ್ಬಿಡ್ರಿ ಗೌಡ್ರೆ, ಯಾಕೆ ಗೌಡ್ರೆ, ಪಾಪ ನಿಮ್ಮ ಹುಡುಗನಿಗೆ ನೀವು ತುಂಬ ಇಷ್ಟಪಟ್ಬಿಟ್ಟಿದ್ದಾನೆ ಆ ಹುಡುಗ. ಒಂದು ಆ್ಯಪಲ್ ತಿಂದರೂ ಗೌಡ್ರೆ ನೋಡಿ ತಿಂತಾಯಿದ್ದೀನಿ ಬನ್ನಿ ಅಂತಾನೆ. ಒಂದು ಜಾಮೂನ್ ತಿಂದರೂ ನೋಡಿ ಬಾಯಿಗೆ ಹಾಕೊಂಬಿಡ್ತೀನಿ ನಿಮ್ದನ್ನ ಅಂತಾನೆ. ಏನಕ್ಕೆ ಹಿಂಗೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದೀರಾ? ಹುಡುಗ ಆಗಿ ಹುಡುಗನ ಥರ ಇರಿ ದಯವಿಟ್ಟು. ನನಗೂ ಇಬ್ಬರು ಅಣ್ದಿರಿದ್ದಾರೆ. ಹುಡುಗರಾಗಿ ದಯವಿಟ್ಟು ಹುಡುಗರ ಥರ ಬಿಹೇವ್ ಮಾಡಿ. ಇಲ್ಲ ಯಾಕೆ ಈ ಥರ ನೀವು ಬೇಜಾರು ಮಾಡ್ಕೊಬಿಡಿ, ಕೆಟ್ಟ ಮಾತಾಡ್ತಿದ್ದೀನಿಲ್ಲ ಅಂತಂದ್ಬಿಟ್ಟು ಒಳ್ಳೆ 9 ಥರ ಶೆಂಡನ ಥರ ಮಾಡ್ತಾಯಿದ್ದೀರಾ ನೀವು. ನಿಂದೊಂದು ಅವನು ಯಾವನೋ ಗೌಡ್ರೆ ಬನ್ನಿ ಬನ್ನಿ ಅಂತೀಯ, ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅಂತೀಯ, ರೈಸ್ ಮಾಡಿದ್ದೀನಿ, ಕುಷ್ಕ ಮಾಡಿದ್ದೀನಿ ಅಂತೀಯ. ಏನು ಮಾಡಿದ್ರೆ ಏನಪ್ಪ? ನಿನ್ನ ಗಂಡಸು ಅನ್ನೋದೇ ಹೆಂಗಸು ಅನ್ನೋದ? ನೀನು ಏನು ಅನ್ಬೇಕು ಹೋಗ್ಲಿ? ನೋಡೋಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ಯಾ, ಅದನ್ನ ಯಾಕೆ ಹಾಕ್ಕೊಂಡಿದ್ಯಾ? ಅದನ್ನು ಬಿಚ್ಚಾಕ್ಬಿಟ್ಟು ಸೀರೆ ಉಟ್ಕೊಂಬಿಡೋಗ್ಲಿ. ನಿನ್ನಿಂದ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಯಾವನವನು ತುಟಿಗೆ ಪಿಂಕ್ ಕಲರ್ ಹಚ್ಕೊಂಡು ಗೌಡ್ರೆ ಗೌಡ್ರೆ ಅಂತೀಯಲ್ಲ, ಎಲ್ಲರೂ ನೋಡಿದಾರೆ ನಿನ್ನ ವೀಡಿಯೋಸ್ನ. ನೀನು ಬೈದಿದ್ಯಾ ಅವ್ರಿಗೆ, ನೀನು ಬೈದಿದ್ಯಾ, ಗೊತ್ತಾಯ್ತಾ? ಯಾತಕ್ಕೆ ಆ ಥರ? ನಿನಗೆ ಬೇಕಾ? ಒಂದು ಅಡುಗೆ ಕೆಲಸ ಮಾಡು, ಅಡುಗೆ ಮಾಡಿ ತೋರಿಸು. ಹುಡುಗರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ, ಗೊತ್ತಾಯ್ತಾ? ಒಂದು ಅಡುಗೆ ಮಾಡು, ಒಂದು ವಿದ್ಯೆ ಹೇಳ್ಕೊಡು, ಇಲ್ಲ ಒಂದು ಟೈಲರಿಂಗ್ ಹೇಳ್ಕೊಡು, ಒಂದು ಸ್ಕೂಲ್ದು ಹೇಳ್ಕೊಡು. ಕೇಳ್ತಾರೆ. ಅದೇನದು ಒಳ್ಳೆ ನಾಮರ್ದನ್ ಥರ ಆಡ್ತೀಯಲ್ಲ ನೀನು. ನೋಡಿದ್ರೆ ನಿನ್ನ ನೋಡಲೇಬಾರ್ದು ಅಂತ ಡಿಲೀಟ್ ಮಾಡಾಕ್ಬಿಟ್ಟಿದ್ದೀನಿ ನಾನು. ನಾಟ್ ಇಂಟ್ರೆಸ್ಟೆಡ್ ಅಂತಲೇ ನಾನು ಹಾಕ್ಬಿಟ್ಟಿದ್ದೀನಿ ನಾನು. ಇನ್ನೊಬ್ಬ ಬಂದ್ಬಿಟ್ಟು ಹಲೋ ಇನ್ನೊಬ್ಬ ಬರ್ತಾನೆ, ಅವ್ನು ಚಿಕ್ಕವನು. ಅವನು ಅಷ್ಟೇ ಲಿಪ್ಸ್ಟಿಕ್ ಹಚ್ಕೋತಾನೆ, ವೇಲ್ ಕಟ್ಕೋತಾನೆ. ಹೆಸ್ರುಗಳು ಹೇಳೋದು ಬೇಡ, ಪಾಪ ಯಾರಿಗೂ ಇನ್ಸಲ್ಟ್ ಮಾಡ್ತಿಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಡಬೇಡಿ. ಗಂಡಸರು ಥರ ಇರಿ, ಹೆಂಗಸರು ಥರ ಇರಿ, ಅಷ್ಟೇ ನಾನು ಹೇಳೋದು. ಒಂದು ಮಾತು. ಅವನೊಬ್ಬ ಹಾಕಿದ್ದಾನೆ, ನನ್ನ ಕಮೆಂಟ್ ಬಾಕ್ಸಲ್ಲಿ ನನ್ನ ರೇಪ್ ಮಾಡಿಬಿಡ್ತಾರೆ. ಕಮೆಂಟ್ ಬಾಕ್ಸಿಗೆ ಬಂದು ನಿನ್ನನ್ನು ರೇಪ್ ಮಾಡೋದಕ್ಕೆ ನೀನು ಏನಪ್ಪ? ನೀನು ಏನು ಒಂದೇ ನಿನ್ನ? ನಾನು ಕಮೆಂಟ್ ಬಾಕ್ಸಲ್ಲಿ ಬರಲ್ಲ, ನಾನು ಸಿಕ್ಕಲ್ಲ, ಯಾರಿಗೂ ಸಿಕ್ಕಲ್ಲ ನಾನು ಅಂತ ಹೇಳ್ತೀಯಲ್ಲ. ನಿನ್ನನ್ನು ನೋಡಿದ್ರೆ ಒಂದು SLC, ಒಂದು ಫಸ್ಟ್ ಇಯರ್ PUC ಥರ ಇದೆಯಾ? ಯಾಕೆ ಎಲ್ಲ ಹುಡುಗರುಗಳೆಲ್ಲ ಯಾಕೆ ಹುಡುಗಿರ ಥರ ಬಿಹೇವ್ ಮಾಡ್ತಿದ್ದೀರಾ? ಅಲ್ಲ, ನಿಮ್ಗೇನಾದರೂ ಹಾರ್ಮೋನ್ಸ್ ಚೇಂಜ್ ಆಗಿದ್ದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ನಿಮ್ಮ ಬಿಹೇವಿಯರ್ನ ನೋಡಿಕೊಂಡು ಎಷ್ಟೋ ಜನ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಸಣ್ಣವ್ರು ಇರ್ತಾರೆ, ಕಾಲೇಜ್ಗೆ ಹೋಗೋರು ಇರ್ತಾರೆ, ಕೆಲಸದವ್ರು ಇರ್ತಾರೆ. ಈ ಪ್ರತಿಯೊಬ್ಬರು ಈಗ ಮೀಡಿಯಾ ಅಂತ ಬಂದಮೇಲೆ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಪ್ರತಿಯೊಂದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲದರಲ್ಲೂ ಹಾಕಿ ಒಳ್ಳೇದಾಕಿ. ಕೆಟ್ಟದ್ದು ಯಾಕೆ ಹಾಕ್ತೀರಾ? ಬೇರೆ ಮಕ್ಕಳು ಕಲ್ತ್ಕೋತಾರೆ. ಇವಾಗ ನೀವೇನೋ ಲಿಪ್ಸ್ಟಿಕ್ ಹಚ್ಕೊಂಡು ಗೌಡ್ರೆ ಪೌಡ್ರೆ ಅಂತ ನೀವೊಬ್ಬರು ಅಂತಿದ್ದೀರಾ, ಇನ್ನೊಬ್ಬ ವೇಲ್ ಕಟ್ಕೊಂಡು ನನ್ನ ಶೀಲಾನೇ ಹಾಳು ಮಾಡಿಬಿಡ್ತೀರಾ ಅಂತ ಅವನಂತಾನೆ. ಏನಪ್ಪ ಇದು ನಿಮ್ಮದೆಲ್ಲ ವೀಡಿಯೋಸ್ ನೋಡ್ತಿದ್ರೆ ಈ ಇನ್ಸ್ಟಾಗ್ರಾಮ್ ಯಾಕಾದರೂ ಬಂತು ಅನ್ನಿಸ್ಬಿಟ್ಟಿದೆ ಇವಾಗ. ಹೋಗ್ಲಿ, ಒಳ್ಳೇದು ಮಾಡಿ. ನಿಮ್ಮ ಕೆಲಸದ ಬಗ್ಗೆ ಗೊತ್ತಿದೆಯಾ? ಒಳ್ಳೇದು ಮಾಡಿ. ಇಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ಟೋರಿ ಹೇಳ್ತೀರಾ? ಹೇಳಿ. ನಾನು ಕಾಲೇಜಲ್ಲಿ ಹಿಂಗೆ ಓದಿದೆ, ಸ್ಕೂಲಲ್ಲಿ ಹಿಂಗೆ ಓದಿದೆ, ನಮ್ಮ ಪ್ರಿನ್ಸಿಪಾಲ್ ಇದ್ದರು, ನಾನು ಹಿಂಗೆ ಕೆರಿಯರು, ಇಲ್ಲ ಒಂದು ಜಾಬ್ ಮಾಡ್ತಾಯಿದ್ದೀರಾ, ಜಾಬ್ ಬಗ್ಗೆ ಮಾತಾಡಿ. ಇದು ಯಾವುದಿದು? ಅವ್ನು ನೋಡಿದ್ರೆ ಗೌಡ್ರೆ ಅಂತ ಏನು ತಿಂದರು. ಗೌಡ್ರೆ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ನೀವು ಎಲ್ಲಿದ್ದೀರ ಬನ್ನಿ ಗೌಡ್ರೆ. ನಿಮ್ಮ ಹುಡುಗ ತುಂಬ ಆಸೆ ಪಡ್ತಾವನೆ ನಿಮ್ಮನ್ನು. ಎಷ್ಟು ಜನನ ಗೌಡ್ರನ್ನ ಆಸೆ ಪಡ್ತಾವನೋ ಗೊತ್ತಿಲ್ಲ, ನಿಮ್ಮನ್ನಂತೂ ತುಂಬ ಆಸೆ ಪಡ್ತಾವನೆ. ಅವ್ನ ವೀಡಿಯೋ ನೋಡೋದಕ್ಕೆ ಬೇಜಾರಾಗುತ್ತೆ. ಅವ್ನ ವಿಡಿಯೋ ನೋಡೋದಕ್ಕೆ ಬೇಜಾರಾಗುತ್ತೆ ನನಗೆ. ಅದಲ್ಲ, ನೀವು ಮೆಸೇಜ್ ಕೊಡ್ತಾಯಿದ್ದೀರಾ? ಒಂದು ಒಳ್ಳೆ ಮೆಸೇಜ್ ಕೊಡಿ, ಜನ ನೋಡ್ಕೋತಾರೆ. ಒಂದು ತಿಂಡಿ ಮಾಡಿ, ಒಂದು ಉಪ್ಪಿಟ್ಟು, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪಲಾವು, ಮೊಸರನ್ನನೋ, ಇಡ್ಲಿನೋ, ದೋಸೆನೋ ಏನೋ ಒಂದು ಮಾಡಿ. ನೋಡ್ರಿ ಇದಕ್ಕಿಷ್ಟ ಹಾಕ್ರಿ, ಹಿಂಗೆ ಮಾಡಿರಿ, ತೋರಿಸು. ದೋಸೆನೇ ಮಾಡಿ ತೋರಿಸು, ಚಟ್ನಿ ಮಾಡು, ಪಲ್ಯ ಮಾಡು. ಅದಕ್ಕೊಂದು ನಿನಗೊಂದು 4 ಕಾಸಾದರೂ ಬರುತ್ತೆ ಯೂಟ್ಯೂಬಲ್ಲಿ. ಈ ಇನ್ಸ್ಟಾಗ್ರಾಮಲ್ಲಿ ಮಾಡಿಬಿಟ್ಟು ಹುಚ್ಚುಮುಂಡೆ ಥರ ಎಲ್ಲರೂ ನಿನ್ನ ರೀಲ್ಗಳನ್ನ ಎತ್ಕೊಂಡು ಚೆನ್ನಾಗಿ ಪೋಣಿಸ್ಕೊಂಡು ಮಾಡ್ತಾಯಿದ್ದಾರೆ. ಯಾತಕ್ಕೋಸ್ಕರ ಮಾಡ್ತೀರಾ?
ಅದು ಸಾಲದಂದರೆ ಹುಡುಗಿರು ದೇವ್ರೇ, ನಾನು ಎಲ್ಲ ಹುಡುಗಿರಿಗೂ ಎಲ್ಲ ಹುಡುಗರಿಗೂ ಹೇಳ್ತಿಲ್ಲ, ಬಚ್ಚಲ್ ಮನೆಯಿಂದ ಹಿಡಿದು ಬೆಡ್ರೂಮಲ್ಲಿ ಏನು ನಡೆಯುತ್ತೋ ಎಲ್ಲ ಲೈವ್ ವೀಡಿಯೋಸ್ಗೆ ಹಾಕ್ತಿದ್ದೀರಾ. ಯಾತಕ್ಕೆ ಹಾಕ್ತಿದ್ದೀರೋ ನಾನು ಎಲ್ಲ ಹುಡುಗಿರಿಗೂ ಹೇಳ್ತಾ ಇಲ್ಲ, ಕೈ ಮುಗಿದು ಹೇಳ್ತಾ ಇದ್ದೀನಿ. ಹುಡುಗರ ಜೊತೆ ಇರೋ ವೀಡಿಯೋಸು ಹಾಕ್ತೀರಾ, ಬಚ್ಚಲ್ ಮನೆದು ಹಾಕ್ತೀರಾ, ಅದೇನೋ ಹೇಳ್ತಾರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಕೂತ್ಕೊಳ್ಳೋ ವೀಡಿಯೋಗಳು. ಏನಿದೆಲ್ಲನೂ ಅಸಹ್ಯ ಆಗಲ್ವ ನಿಮಗೆ? ಅಲ್ಲ, ಅಸಹ್ಯ ಆಗಲ್ವ? ಹೋಗಲಿ, ತಿನ್ನೋದ್ರಿಂದ ಹೇಳೋವರೆಗೂ ವೀಡಿಯೋಸ್ ಹಾಕ್ತೀರಾ. ಅಲ್ಲ, ಯಾರು ನಿಮ್ಗೆ ಉಗ್ಯೋರು ಯಾರು ಇಲ್ವಾ ನಿಮಗೆ? ಅಲ್ಲ, ನಿಮ್ಮ ಅಪ್ಪ ಅಮ್ಮ ಯಾರು ಉಗ್ಯಲ್ವ ನಿಮಗೆ? ನೀವು ಗಂಡಸಾಗಿ ಹುಟ್ಟಿ ಹಿಂಗೆ ನಾಮರ್ದನ ಥರ ನೀವು ವೀಡಿಯೋಸ್ ಮಾಡ್ತಿದ್ದೀರಲ್ಲ, ನಿಮ್ಮನ್ನು ಯಾರು ಕ್ಯಾಕ್ರಸ್ ಉಗ್ಯೋರಿಲ್ವಾ? ಅದು ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು, ಅಕ್ಕ ತಂಗಿದಿರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು. ನಿನ್ನ ಮಗ ಹಿಂಗೆ ಚಂಗಲ್ ಬೀಳ್ತಾವನೆ ವೀಡಿಯೋಸಲ್ಲಿ, ಎಷ್ಟು ಜನ ನೋಡಿ ಕ್ಯಾಕ್ರಸ್ ಉಗಿತಿದ್ದಾರೆ ಅಂತ ಹೇಳಲ್ವಾ? ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ. ನನಗೂ ಇಬ್ಬರು ಅಣ್ದಿರಿದ್ದಾರೆ, ಗೊತ್ತಾಯ್ತಾ? ನಿಮ್ಮನ್ನು ನೋಡ್ಕೊಂಡು ಎಷ್ಟೋ ಜನ ಕಲಿಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕಲಿಬೋದು ರೀ. ಇದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ನಾನು ಹೇಳೋದ್ನಲ್ಲ, ಈಗ ನಿಮ್ಮ ಫ್ರೆಂಡ್ಸ್ ಕತೆ, ನಿಮ್ಮ ಫ್ರೆಂಡ್ಸ್ಗಳಿರ್ತಾರ, ಅವ್ರ ಬಗ್ಗೆ ಮಾತಾಡಿ, ಅಡುಗೆದು ಮಾತಾಡಿ, ಟ್ಯೂಷನ್ ಮಾಡಿ, ಹಾಡು ಹೇಳಿ, ಗೊತ್ತಾಯ್ತಾ? ಒಳ್ಳೇದು ತೋರಿಸಿ, ಗೊತ್ತಾಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತೀರಾ. ನಾನು ಹೆಂಗೆ ಬಾತ್ರೂಮ್ಗೆ, ಅದು ಏನದು? ನಿಜವಾಗ್ಲೂ ಇದೆಲ್ಲ ಮಾಡಿರೋರ್ಗೆ ಹೇಳ್ತಿರೋದು ನಾನಿದು, ಗೊತ್ತಾಯ್ತಾ? ಒಳ್ಳೆಯವ್ರಿಗೆ ಯಾವತ್ತಿದ್ರೂ ನಾನು ಸಪೋರ್ಟ್ ಮಾಡ್ತೀನಿ, ಒಳ್ಳೇದಕ್ಕೆ ಯಾವತ್ತಿದ್ರೂ 100% ನಾನು ಸಪೋರ್ಟ್ ಮಾಡ್ತೀನಿ, ಗೊತ್ತಾಯ್ತಾ? ನಾನು 100% ಒಳ್ಳೆ ಕೆಲಸ ಯಾರೇ ಆಗಿರಲಿ, ಗೊತ್ತಾಯ್ತಾ, ನಾನು ಸಪೋರ್ಟ್ ಮಾಡ್ತೀನಿ. ಕೆಟ್ಟ ಕೆಲಸ ಮಾಡಿದವ್ರಿಗೆ ನಾನು ಕ್ಯಾಕ್ರಸ್ ಉಗಿತೀನಿ. ನಾನು ಉಗಿತಿದ್ದೀನಿ ಅಂದರೆ ಇದು ಉಗಿಬೇಕು ಅಂತ ಉಗಿತಿಲ್ಲ. ಇದನ್ನು ಯಾತಕ್ಕೋಸ್ಕರ ಆಗ್ತೀರಾ? ಯಾರು ನೋಡಿ ಎಷ್ಟು ನಿಮ್ಗೆ ಲಕ್ಷ ಬಂದುಬಿಟ್ಟಿದೆ? ಹೋಗಲಿ, ಅದಾದರೂ ಹೇಳಪ್ಪ. ಹುಡುಗರುಗಳು ಹಿಂಗೆ ಬಿಹೇವ್ ಮಾಡ್ತಿದ್ದೀರಲ್ಲ, ಎಷ್ಟು ಲಕ್ಷ ಬಂದಿದೆ ನಿಮ್ಗೆ? ಅದನ್ನು ತೋರಿಸಿ ಹೋಗಲಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಆ ಥರ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಹುಡುಗರುಗಳೇ ಹುಡುಗಿರ ಥರ ಆಡ್ತಿದ್ದೀರಲ್ಲ, ಇನ್ನು ಹುಡುಗರ ಥರ ಆಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹೋಗಲಿ, ಹೇಳಿ ನೋಡೋಣ. ದಯವಿಟ್ಟು ಅವನು ಯಾರೋ ಗೌಡ್ರೆ ಅಂತ ಸಾಯ್ತಾ ಇದ್ದಾನೆ. ಆ ಗೌಡ್ರು ಎಲ್ಲಿದ್ದಾರೋ ದಯವಿಟ್ಟು ಬಂದು ಆ ಹುಡುಗನ ಸೇರಿಬಿಡ್ರಿ ಅವ್ರನ್ನ. ನಮ್ಮ ಕೈಯಲ್ಲಿ ಆ ವೀಡಿಯೋಸ್ ನೋಡೋಕ್ಕೂ ಆಗಲ್ಲ, ಕಣ್ಣಲ್ಲಿ ನೋಡೋಕ್ಕೂ ಆಗಲ್ಲ, ಕಿವಿಲಿ ಕೇಳೋಕ್ಕೂ ಆಗಲ್ಲ, ಗೊತ್ತಾಯ್ತಾ? ಹುಡುಗಿರಿಗೂ ಅಷ್ಟೇ, ಎಲ್ಲ ಹುಡುಗಿರಿಗೂ ಹೇಳ್ತಾ ಇಲ್ಲಪ್ಪ. ದಯವಿಟ್ಟು ಒಂದಲ್ಲ ಎರಡಲ್ಲ 10 ಸಲ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹುಡುಗಿರಿಗೂ ಹೇಳ್ತಿಲ್ಲ, ಮಾಡೋರಿಗೆ ಕೆಟ್ಟ ವೀಡಿಯೋಸ್ ಮಾಡಬೇಡಿ ದಯವಿಟ್ಟು. ನೋಡಿ, ನಿಮ್ಮ ಅಕ್ಕ ತಂಗಿರಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ ಇರ್ಬೋದು, ಇದು ಹಿಂಗೆ ಮಾಡಿದ್ದಾಳೆ ಅಂತ ನಿಮ್ಮನ್ನು ಬೈಯಲ್ಲ, ನಿಮ್ಮ ಹೆತ್ತವ್ರನ್ನ ಬೈತಾರೆ. ನಿಮ್ಮನ್ನು ಬೈಯಲ್ಲ. ನಿಮ್ಮಮ್ಮ ಮೊಬೈಲ್ ಕೊಡಿಸಿರ್ತಾರೆ, ಅಪ್ಪ ಮೊಬೈಲ್ ಕೊಡಿಸಿರ್ತಾರೆ. ಒಳ್ಳೆದಕ್ಕೆ ಯೂಸ್ ಮಾಡಿ. ಒಂದು ಅಡುಗೆ ಮಾಡಿ, ಹುಡುಗಿರು ಅಷ್ಟೇ, ಒಂದು ಅಡುಗೆ ಮಾಡಿ, ಒಂದು ಟೈಲರಿಂಗ್ ಮಾಡಿ, ಒಂದು ಕೆಲಸದ ಬಗ್ಗೆ ಮಾತಾಡಿ, ಒಳ್ಳೆ ದೇವ್ರ ಸ್ಟೋರಿ ಹೇಳಿ, ಗೊತ್ತಾಯ್ತಾ? ಯಾವುದಾದ್ರು ಒಂದು ಹೋಟೆಲ್ಗೆ ಹೋದ್ರಾ, ಈ ಹೋಟ್ಲಲ್ಲಿ ಈ ಊಟ ಚೆನ್ನಾಗಿರುತ್ತೆ. ಇವಾಗ ಅದು 12 ಗಂಟೆಗೆ ಸಿಹಿ ಕಹಿ ಚಂದ್ರು ಬೊಂಬಾಟ್ ಭೋಜನ ಬರ್ತಾರಲ್ವ, ಅವರೆಲ್ಲ ಅಡುಗೆಗಳು ತೋರಿಸ್ತಾರಲ್ವ ನಮಗೆ, ಅಡುಗೆಗಳು ತೋರಿಸ್ತಾರೆ. ಹೋಟೆಲ್ಗಳಿಗೆ ಹೋಗಿ ಎಲ್ಲ ಊಟದ್ದೆಲ್ಲ ತೋರಿಸ್ತಾರಲ್ವ ನಮಗೆ. ಆ ಥರ ನೀವು ಮಾಡಿ, ಅದರಿಂದ ಆದರೂ ಯೂಟ್ಯೂಬ್ಗೆ ಹಾಕಿದ್ರೆ ನಿಮ್ಗೊಂದು 4 ಕಾಸು ಸಂಪಾದನೆ ಮಾಡ್ತೀರಾ. ಅದು ಬಿಟ್ಬಿಟ್ಟು ಈ ಥರ ಯಾಕೆ ಮಾಡ್ತೀರಾ? ದಯವಿಟ್ಟು ಅಮ್ಮ, ಲೇಡೀಸು ಜೆಂಟ್ಸ್ಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಈ ಥರ ದಯವಿಟ್ಟು ವೀಡಿಯೋಸ್ ಮಾಡಿ ಹಾಕಬೇಡಿ, ಗೊತ್ತಾಯ್ತಾ? ನಿಮ್ಮ ಇಮೇಜು ಹಾಳಾಗ್ತಿದೆ, ಹುಡುಗಿರು ಹಾಳಾಗ್ತಿದ್ದಾರೆ, ಗೊತ್ತಾಯ್ತಾ? ಈ ಥರ ದಯವಿಟ್ಟು ಮಾಡ್ಕೋಬೇಡಿ. ಹುಡುಗರಾಗೇ ಇರಿ, ಹುಡುಗಿರಾಗೇ ಇರಿ. ನಮಸ್ಕಾರ. ದೊಡ್ಡ ನಮಸ್ಕಾರ. ಹುಡುಗರಾಗೇ ಇರಿ, ಹುಡುಗಿರಾಗೇ ಇರಿ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕಿದೆ ಅಂತ ಯಾರೂ ನನ್ನನ್ನು ತಪ್ಪಾಗಿ ಭಾವಿಸ್ಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ನನಗೂ ಇಬ್ಬರು ಅಣ್ದಿರು ಇದ್ದಾರೆ. ಎಲ್ಲ ನನ್ನ ಕಡೆ ವರ್ಕ್ ಮಾಡೋರೆಲ್ಲ ನನ್ನ ಅಕ್ಕ ತಂಗಿದಿರು, ನನ್ನ ಅಪ್ಪ ಅಮ್ಮ ಅಂತೀನಿ, ನನಗೆ ಅಕ್ಕ ತಂಗಿದಿರು, ನನ್ನ ತಾಯಿ ಸಮಾದಿರು ಅಂತ ನಾನು ನೋಡ್ಕೊಂಡು ನಾನು ಕೆಲಸಕ್ಕೆ ಬಿಡ್ತಾಯಿದ್ದೀನಿ. ದಯವಿಟ್ಟು ಆಮೇಲೆ ಈ ವಿಡಿಯೋ ಹಾಕಿದೆ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ಹಾಕೋರ್ಗೆ ನಾವೇನು ಮಾಡೋಕ್ಕಾಗಲ್ಲ. ಊರು ಅಂದಮೇಲೆ ಹೊಲ್ಗೇರಿ ಇದ್ದೇ ಇರುತ್ತೆ. ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ಬಟ್ ನನಗೇನಾದರೂ ನನ್ನ ಮನಸ್ಸಿಗೆ ನೋವಾಗಿ ತುಂಬ ಅದನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಿದ್ರೆ ಆ ID ನಾನು ಪೊಲೀಸವ್ರಿಗೆ ಕೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ.